ವಾಸ್ತವ ಚಿತ್ರಗಳು ಸಾಕಷ್ಟು ಮುಂದೆ ಹೋಗಿದಾವೆ ನಮ್ಮಲ್ಲೇ, ಕನ್ನಡದಲ್ಲಿ ಫಾಸ್ಟ್ ಮುಂದೆ ಹೋಗಿದ್ದಾವೆ. 70-80ರ ದಶಕದಲ್ಲೇ ಕಲಾತ್ಮಕ ಫಿಲ್ಮ್ಗಳನ್ನು ಬಂದು ಹೋಗಿಬಿಟ್ಟಿದ್ದಾವೆ. ವಾಸ್ತವ ಫಿಲ್ಮ್ಗಳು ಇಲ್ಲಿ ಬದುಕು ಹೊಸ ಬದುಕನ್ನ ತೋರಿಸುವಂಥದ್ದು, ಸೆಕ್ಸ್ದಾಗಿರ್ಬೋದು, ಹಸಿವಾಗಿರ್ಬೋದು ಮತ್ತೆಲ್ಲ ತೋರಿಸಿ ಸಾಕಷ್ಟು ಕ್ರಾಂತಿಯನ್ನು ಮಾಡಿದ್ದ ಚಿತ್ರಗಳು ನಮ್ಮಲ್ಲಿ ಬಂದು ಹೋಗಿದ್ದಾವೆ. 70-80ರ ದಶಕದಲ್ಲಂತೂ 90ರವರೆಗೆ ಹೆಚ್ಚು ಕಡಿಮೆ ಭಾಳಷ್ಟು ಜನ ಇವತ್ತು ನಾವು ಹೇಳುವಂಥ ವಿಶೇಷವಾಗಿ ಲಂಕೇಶ್ ಆಗಿರ್ಬೋದು, ಅವ್ರ ಮಿತ್ರರಾದಂಥ ಗಿರೀಶ್ ಕಾರ್ನಾಡ್ರಾಗಿರ್ಬೋದು, ಅವರ ಜೊತೆಗಿರುವಂತಿರುವಂಥ ಅನೇಕರು ಇವತ್ತು ಹೊಂಬಾಳೆ ಫಿಲ್ಮ್ಸ್ ಅವ್ರು ಮಾಡ್ತಾ ಇದ್ದಾರಂಥ ಕೆಲಸವಲ್ಲ. ಆದರೆ ಇವೆಲ್ಲ ಕಾಲ್ಪನಿಕವಾಗಿ ಒಂದು ಕನಸಪ್ಪ ನೋಡಿಬಿಟ್ಬಿಡೋದು, ವಾಸ್ತವದಲ್ಲೆಲ್ಲ ಇದರಲ್ಲಿ ದುಡ್ಡು ಗಳಿಕೆ ಆಗ್ತದೆ. ಯಾರಿಗೆ ಆ ದುಡ್ಡು ಹಾಕಿದವ್ರಿಗೆ ಇನ್ವೆಸ್ಟರ್ಸ್ಗೆ ಲಾಭ ಆಗ್ತದೆ. ಇದರಿಂದ ನಮ್ಮ ಕನಸು ಸ್ವಲ್ಪ ತಳೀತಾವೆ ಅಷ್ಟೆ. ಒಂದು ಹೊಡೆದ್ರೆ 8-10 ಮಂದಿ ಬೀಳ್ತಾರೆ, ಸಾಧ್ಯದ ಅದೆಲ್ಲ, ಆದರೂ ಅಲ್ಲಿ ಸಾಧ್ಯದ. ಗುಡ್ಡದ ಮೇಲೆ ಹಿಡ್ಕೊಂಡು ತನ್ನ ಪ್ರೇಸನ್ನು ಹಿಡ್ಕೊಂಡು ಕೆಳಗೆ ಇಳಿಲಿಕ್ಕೆ ಸಾಧ್ಯದ, ಒಂದು ಬಳ್ಳಿಯನ್ನು ಹಿಡ್ಕೊಂಡು ಆದರೂ ಅಲ್ಲಿ ಸಾಧ್ಯದ. ಇಂಥವಿಲ್ಲ ಸಾಕಷ್ಟು ಇದ್ದಾವೆ. ಕರಾವಳಿ ಸುತ್ತಮುತ್ತ ಎಲ್ಲ ಕುಂದಾವ ಪೂರ ಸುತ್ತಮುತ್ತ ಕಾಡಿನಲ್ಲೇ ಇದೆಲ್ಲ ಶೂಟಿಂಗ್ ಆಗಿದೆ ಅನ್ನೋದು ಈಗಾಗಲೇ ನಾವು ಕೇಳಿದ್ದೀವಿ. ಆದರೆ ಇವಕ್ಕೆಲ್ಲ ಒಂದು ಭಯ ಏನಂದ್ರೆ, ವಿಶೇಷವಾಗಿ ಈ ಹೊಂಬಾಳೆಯವರೆಗೆ ಮತ್ತೊಂದಕ್ಕಾಗಲಿ ಈ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಪೈರಸಿ ಫಿಲ್ಮ್ಗಳ ಬಗ್ಗೆ. ಪೈರಸಿ ಅಂದರೆ ನಿಮ್ಗೆ ಗೊತ್ತದ, ಫಿಲ್ಮ್ ಟಾಕೀಸ್ದಾಗ ಹೋಗೋದು, ಶೂಟ್ ಮಾಡ್ಕೊಂಬರೋದು, ಅದನ್ನು ವಾಟ್ಸಪ್ ಮೂಲಕ ಹಂಚೋದು ಮಾಡುವಂಥ ಕೆಲಸ. ಇದರಿಂದ ದುಡ್ಡು ಗಳಿಕೆಯಲ್ಲಿ ಕಡಿಮೆ ಆಗ್ತದೆ, ಆಗಬಾರ್ದು ಅಂತ ಪಾಪ ಚರ್ಪಡಿಸ್ತಾ ಇದ್ದಾರೆ. ಯಾಕೆ ದುಡ್ಡು 100 ಕೋಟಿ ರೂಪಾಯಿ ಹಾಕಿದ್ದಾರೆ.